ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲ, ರಾಯಚೂರು. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಬಿಜೆಪಿ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ. ಯುವಕರಲ್ಲಿ ಜಾಗೃತಿ ಸಂದೇಶ. ವಿವೇಕಾನಂದ ಜೀವನ ಸ್ಫೂರ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ದರ್ವೇಶ ಗ್ರೂಪ್ ವಂಚನೆ ಪ್ರಕರಣ. ಬಂಧಿತ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ಮಂಜೂರು. ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಆಚರಣೆ. ವಿವೇಕಾನಂದರ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಶ್ರೀ ಅಭಿನವ ರಾಚೋಟಿ ಶ್ರೀಗಳು. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ. ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಚಾಲನೆ. ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ಜಯಂತಿ. ಸಮಾಜ ಸುಭಿಕ್ಷೆಯಾಗಲು ಯುವಕರ ಪಾತ್ರ ಮುಖ್ಯ. ಸ್ಮಿತಕ. ಕರ್ಣ ಹ್ಯಾಪಿ ಬರ್ತ್ಡೇ ಚಿತ್ರ ಜನವರಿ 13ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ. ಬಸವರಾಜ್. ಟೆಸಾ ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಆದ ಯೋಗೇಶ್ ಮೊಗೇರ್ ಅವರ ನೇತೃತ್ವದಲ್ಲಿ ಟೆಸಾ ಕಂಪನಿಯ ಪ್ಲೈವುಡ್ ಹಾಗೂ ಕಾರ್ಪೆಂಟರ್ಗಳಿಗೆ ಟೆಸಾ ಸಲಾಂ ಕಾರ್ಯಕ್ರಮ. ನಗರದ ತ್ಯಾಜ್ಯ ವಿಲೇವಾರಿಗೆ ಹೋಟೆಲ್, ರೆಸ್ಟೋರೆಂಟ್ ನಿಯಮ ಪಾಲಿಸದಿದ್ದರೆ ಕ್ರಮ. ಮಹಾನಗರ ಪಾಲಿಕೆ ಎಚ್ಚರಿಕೆ. ಅಕ್ರಮ ಸೇಂದಿ ಸಾಗಾಣಿಕೆ 3 ಆರೋಪಿಗಳ ಬಂಧನ. ಅಮೆರಿಕದಲ್ಲಿ ಹಿಂದೂ ಸಮಾಜದ ಬಗ್ಗೆ ಮಾತನಾಡಿದವರಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರು. ಇಂದಿನ ಯುವಕರು ಸ್ವಾಮಿ ವಿವೇಕಾನಂದರ ತತ್ವಾದರ್ಶನಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಬಲಿಷ್ಠರಾಗಬೇಕು. ಅಂದಾಗ ಮಾತ್ರ ರಾಷ್ಟ್ರ ಸದೃಢವಾಗುತ್ತದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅಮೆರಿಕದಲ್ಲಿ ಹಿಂದೂ ಸಮಾಜದ ಬಗ್ಗೆ ಮಾತನಾಡಿದವರಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರು. ಇಂದಿನ ಯುವಕರು ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಬಲಿಷ್ಠರಾಗಬೇಕು. ಅಂದಾಗ ಮಾತ್ರ ರಾಷ್ಟ್ರ ಸದೃಢವಾಗುತ್ತದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದ ಸುಶಾಸನಕ್ಕಾಗಿ ಯುವ ಧ್ವನಿ ಎಂಬ ಘೋಷವಾಕ್ಯದ ಅಡಿ ನವಭಾರತ ನಿರ್ಮಾಣಕ್ಕಾಗಿ ಯುವ ನಾಯಕತ್ವ ಶಿಬಿರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ತಮ್ಮ 39ನೇ ವಯಸ್ಸಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮರಣ ಹೊಂದಿದ ವಿವೇಕಾನಂದರು ತಮ್ಮ ಜೀವನದುದ್ದಕ್ಕೂ ದೇಶಭಕ್ತಿ ಕುರಿತು ಯುವಕರಲ್ಲಿ ಚೈತನ್ಯ ಮೂಡಿಸುವ ಕಾರ್ಯವನ್ನು ಮಾಡಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಸಮಾಜದಲ್ಲಿ ಜಾತಿಗಳಿಂದ ಹೊಡೆದಾಡಿಕೊಳ್ಳುತ್ತಿದ್ದು ದೇಶದಾದ್ಯಂತ ಕಾನೂನು ಸುವ್ಯವಸ್ಥೆ ಇಲ್ಲದಂತಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷವು ದೇಶದಲ್ಲಿ ಅಶಾಂತಿಯನ್ನು ಮೂಡಿಸುವ ಕೆಲಸದಲ್ಲಿ ತೊಡಗಿದೆ. ಬಿಜೆಪಿಯ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೈಜವಾಗಿ ಸೋಲಿಸಲು ಯತ್ನಿಸಿದ್ದು
ಕಾಂಗ್ರೆಸ್ಸಿಗರು. ಆದರೆ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಕಾಲ ಕಳೆದ 5 ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಅವರಿಗೆ ಗೌರವ ನೀಡುವ ಕೆಲಸ ಮಾಡಿದೆ ಎಂದು ಹೇಳಿದರು. ಬಹಳ ಸಣ್ಣದಾಗಿತ್ತು, ವರ್ಷ 39 ವರ್ಷದಲ್ಲೇ ಅವರು ತೀರ್ಕೊಂಡಿದ್ರು. ಬಹುಶಃ ಅಂದಿನ ಕಾಲದಲ್ಲಿ ಅಮೆರಿಕ ಸಂಸತ್ತಿಗೆ ಹೋಗುವಂತ ಏಕೈಕ ವ್ಯಕ್ತಿಗಳು ವಿವೇಕಾನಂದರಾಗಿದ್ರು, ಸ್ವಾಮಿ ವಿವೇಕಾನಂದರಾಗಿದ್ರು. ಆವತ್ತಿನ ಕಾಲದಲ್ಲಿ ಅವತ್ತು 2 ಧರ್ಮಗಳು ಮಾತ್ರ ಜಗತ್ ಪ್ರಸಿದ್ಧಿಯಾಗಿತ್ತು. ಅವತ್ತು ಯಾರಿಗೂ ಜಗತ್ತಿಗೆ ಗೊತ್ತಿರಲಿಲ್ಲ ಹಿಂದೂ ಸಮಾಜ ಇದೆ ಅಂತೇಳಿ ಗೊತ್ತಿರಲಿಲ್ಲ. ಅಂತ ಸಮಯದಲ್ಲಿ ಇಡೀ ಅಮೆರಿಕನ್ ಪಾರ್ಲಿಮೆಂಟ್ನ ಉದ್ದೇಶಿಸಿ ಅವರು ಹಿಂದೂ ಸಮಾಜದ ಬಗ್ಗೆ ಮಾತನಾಡುವಂತ ಏಕೈಕ ವ್ಯಕ್ತಿಯಾಗಿದ್ರು. ಆವತ್ತೇ ಅಮೆರಿಕನ್ರು ಹೇಳಿದ್ರು, ಈ ಒಂದು ಮನುಷ್ಯ ಬಹಳ ಉನ್ನತ ಮಟ್ಟದ ವಾಗ್ಮಿಯಾಗಿದ್ದಾನೆ, ಈ ಮನುಷ್ಯನ ನಾವೆಲ್ಲರೂ ನೋಡಿ ಕಲಿಬೇಕು, ಈ ಮನುಷ್ಯನಿಂದ ಕಲಿಯೋಷ್ಟು ಬಹಳಷ್ಟು ಇದೆ ಅಂತ ಹೇಳಿ ಆವತ್ತೇ ಅಮೆರಿಕನ್ರು ಅಭಿಪ್ರಾಯಪಟ್ಟಿದ್ರು. ಅವರು ಯಾವ ರೀತಿ ಹಿಂದೂ ಸಮಾಜಕ್ಕಾಗಿ ಹಿಂದೂ ಸಮಾಜ ಒಗ್ಗೂಡಿಸ್ಲಿಕ್ಕೆ ಹೋರಾಟ ಮಾಡಿದ್ರು, ಅವುಗಳೆಲ್ಲ ಒಂದು ಏನು ಪ್ರಿನ್ಸಿಪಲ್ಸ್ ಇದಾವೆ ಅವುಗಳನ್ನು ಫಾಲೋ ಮಾಡಿದಾಗ ನಾವು ಸಮಾಜ ಕಟ್ಟಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇವತ್ತು ನಾವು ಜಾತಿಗಳ ಮಧ್ಯ ಒಡೆದು ಹೋಗಿದ್ದೀವಿ. ಇವತ್ತು ಎಲ್ಲ ಪಕ್ಷಗಳು ನಮ್ಮನ್ನ ಇಲ್ಲ ಅವ್ರನ್ನ ನಾವು ನಮ್ಮನ್ನ ಅವರು ಯಾವುದೋ ಒಂದು ಜಾತಿ ವಿರುದ್ಧ ನಿಲ್ಲಿಸುವಂತ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ. ಮೊನ್ನೆ ತಾವು ನೋಡಿದ್ರಿ ಯಾವ ರೀತಿ ಅಂಬೇಡ್ಕರ್ ಜಿಯವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಇದೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ದೇಶಾದ್ಯಂತ ಏನೋ ಒಂದು ಅಶಾಂತಿ ಮೂಡಿಸುವಂತ ಕೆಲಸ ಮತ್ತು ಜನರ ತಲೆಯಲ್ಲಿ ಒಂದು ಅಶಾಂತಿ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಯಾವ ಪಕ್ಷ ಬದುಕಿದ್ದಾಗ ಅಂಬೇಡ್ಕರ್ ಜಿ ಅವರು ಬದುಕಿದ್ದಾಗ ಅನ್ಯಾಯ ಮಾಡಿದ್ರು ಆ ಪಕ್ಷ ಇವತ್ತು ಅವ್ರ ಪರವಾಗಿ ಮಾತನಾಡುವಂತ ಕೆಲಸ ಮಾಡ್ತಾ ಇದೆ. ಇವತ್ತು ಜನರೇನು ದಡ್ರಲ್ಲ, ಜನರಿಗೆ ಎಲ್ಲವೂ ತಿಳಿತದ. ಇವತ್ತು ಅಂಬೇಡ್ಕರ್ ಜಿ ಅವರು ಇದ್ದಾಗ ಅವ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇವತ್ತು ಸಂವಿಧಾನ ರಚನೆ ಆಗ್ಬೇಕಾದ್ರೆ ನಾವು ಏನೋ ಅಸೆಂಬ್ಲಿ ನಮ್ಮ ಪಾರ್ಲಿಮೆಂಟ್ ಕೇಂದ್ರ ಪಾರ್ಲಿಮೆಂಟ್ ಆಯ್ಕೆ ಮಾಡಿದ್ದೆವು ಸದಸ್ಯರನ್ನ. ಅವತ್ತು 800 ಸದಸ್ಯರಿಗಿಂತ ಮೇಲ್ಪಟ್ಟು ಇದ್ರು ಅನ್ಸ್ತದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅಂತ ಸಮಯದಲ್ಲೂ ಇವತ್ತು ಅಂಬೇಡ್ಕರ್ ಜಿ ಅವ್ರನ್ನ ಸೋಲಿಸ್ಬೇಕಂತ ಪ್ರಯತ್ನ ಪಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಮತ್ತು ಅವರು ಬದುಕಿದ್ದಾಗ 2 ಸಾರಿ 52 ಮತ್ತು 54 51 ಮತ್ತು 54 ಚುನಾವಣೆಯಲ್ಲಿ ಇವತ್ತು ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅವತ್ತು ಬೈ ಎಲೆಕ್ಷನ್ ನಡೆದಾಗಿನೂ 54ರ ಬೈ ಎಲೆಕ್ಷನ್ ನಡೆದಾಗಿನೂ ನೆಹರೂಜಿ ಅವರು ಪ್ರಧಾನಮಂತ್ರಿಗಳಿದ್ದಂತ ಸಮಯದಲ್ಲಿ 3 ಸಾರಿ ಕ್ಷೇತ್ರಕ್ಕೆ ಬಂದು ಅಂಬೇಡ್ಕರ್ ಜಿಯನ್ನು ಸೋಲಿಸಿದಂತ ಪಕ್ಷದ ಮುಖಂಡರು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು. ಆದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಭಾರತ ರತ್ನ ಕೊಡುವಂತ ಏನ್ ಕೆಲಸ VP ಸಿಂಗ್ ಅವರು ಮಾಡಿದ್ರು ಅದಕ್ಕೆ ಬೆಂಬಲ ಸೂಚಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದೆ. ಮತ್ತು ಅವರು 5 ಕ್ಷೇತ್ರಗಳು ಅವರು ಓದಿದಂತ ಜಾಗ, ಹುಟ್ಟಿದಂತ ಜಾಗ, ಅವರು ಬೆಳೆದಂತ ಜಾಗ, ಮುಂಬೈಯಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಂತ ಮನೆ ಆಗಿರ್ಬೋದು, ಅವರ ಸಮಾಧಿ ಎಲ್ಲವುಗಳನ್ನು ಅಭಿವೃದ್ಧಿ ಮಾಡುವಂತ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನರೇಂದ್ರ ಮೋದಿಜಿ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾರು ಮಾಡಲಿಲ್ಲ, ಕಾಂಗ್ರೆಸ್ ಪಾರ್ಟಿಯವರು 70 ವರ್ಷ ಅಧಿಕಾರದಲ್ಲಿದ್ರು ಏನೂ ಮಾಡಲಿಲ್ಲ ಅವ್ರು ಅಂಬೇಡ್ಕರ್ ಜಿ ಅವರಿಗೆ. ಅವ್ರು ಇನ್ನೂ ಅವ್ರನ್ನ ತುಳಿಯುವಂತ ಕೆಲಸ ಮಾಡಿದ್ರು. ಅವ್ರು ಯಾವ ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಇವತ್ತು ಬಾಬು ಜಗಜೀವನ್ ರಾಮ್ಗೂ ಅದೇ ರೀತಿ ಅನ್ಯಾಯ ಮಾಡಿದ್ರು. ಅವರು ಪ್ರಧಾನಮಂತ್ರಿಗಳು ಆಗ್ಲಿಕ್ಕೆ ತಡೆಯದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಬಾಬು ಜಗಜೀವನ್ ರಾಮ್ರು ಪ್ರಧಾನಮಂತ್ರಿ ಆಗದೆ ಬಿಡುವಂತ ಕೆಲಸ ಮಾಡಿದ್ರು. ಇವತ್ತು ಕಾನೂನು ಸಚಿವರಾಗಿ ಅಂಬೇಡ್ಕರ್ ಜಿ ಅವರು ಇದ್ದಾಗೂ ಅವ್ರ ಹತ್ರ ರೆಸಿಗ್ನೇಷನ್ ತಗೊಳ್ಳುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಸೊ ಇಂಥ ಕಾಂಗ್ರೆಸ್ ಪಾರ್ಟಿ ಯಾವ ವ್ಯಕ್ತಿಗೆ ಮೋಸ ಮಾಡಿದ್ರು ಆ ವ್ಯಕ್ತಿಯ ಪರವಾಗಿ ಅವರು ತೀರ್ಕೊಂಡ ಮೇಲೆ ಮಾತನಾಡುವಂತದ್ದು ಇವತ್ತು ಬಹಳ ದುರದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರ ಮಾತುಗಳಿಗೆ ಯಾರು ನಂಬಾರ್ದು. ನಾವು ಅಂಬೇಡ್ಕರ್ ಜಿ ಅವರು ಬರೆದಂತ ಚರಿತ್ರೆ ಓದಿದಾಗ ನಮಗೆ ಸತ್ಯ ತಿಳಿಯುತ್ತದೆ. ಯಾವತ್ತು ಭಾರತೀಯ ಜನತಾ ಪಕ್ಷ ದಲಿತರ ಪರವಾಗಿ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿ. ಇದೇ ವೇಳೆ ನಮ್ಮ ವಿಚಾರ, ಪರಿವಾರ ಹಾಗೂ ಸಂಘಟನೆ ಕುರಿತು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸಂಘಟನಾ ವಿಭಾಗದ ಪ್ರಮುಖ ಎ ನಾಗರಾಜ್ ಮಾತನಾಡಿ, ಭಾರತದಾದ್ಯಂತಹ ಶ್ರೇಷ್ಠ ರಾಷ್ಟ್ರ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಆದರೆ ದೇಶದ ಯುವ ಜನತೆಯಲ್ಲಿ ಮಾನಸಿಕತೆ ಮತ್ತು ಸ್ಪಷ್ಟತೆ ಇಲ್ಲದಂತಾಗಿದೆ. ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ದೇಶದ ಇತಿಹಾಸ ಅತ್ಯಂತ ಪುರಾತನವಾಗಿದ್ದು ಎಲ್ಲ ದೇಶಗಳ ಪ್ರಾಚೀನತೆ ವರ್ಷಗಳಲ್ಲಿಯೇ ತಿಳಿಯುತ್ತದೆ. ಆದರೆ ಭಾರತ ದೇಶದ ಪ್ರಾಚೀನತೆ ಯುಗಗಳಲ್ಲಿ ತಿಳಿಯಬೇಕಾಗುತ್ತದೆ ಎಂದು ತಿಳಿಸಿದರು. ಬೆಂಗಳೂರಿನ ಸ್ವಯಂ ಸೇವಾ ಸಂಸ್ಥೆ ಒಂದು ಬೆಂಗಳೂರಿನಲ್ಲಿ
ಯುವ ಜನಾಂಗದ ಮಧ್ಯೆ ಒಂದು ಸರ್ವೆ ಮಾಡಿತು. ಅದು ಇದೇ ಸಮಯದಲ್ಲೇ, ಇದೇ ತಿಂಗಳಲ್ಲೇ, ಜನವರಿ 26 ಹತ್ತಿರ ಬರ್ತಾ ಇರೋ ಸಂದರ್ಭದೊಳಗೆ ಅವರು ಆರಿಸ್ಕೊಂಡಿದ್ದು ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಗ್ರೂಪ್ಗಳು, ಹಾಗೆಯೇ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳ ಮುಂದೆ ಇಟ್ಟರು ಅವರು. ಏನು ಅದರಲ್ಲಿ ಒಂದು ಪ್ರಶ್ನೆ ಬಗ್ಗೆ, ಜನವರಿ 26 ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಇದೊಂದೇ ಪ್ರಶ್ನೆ ಅವರು ಇಟ್ಟಿದ್ದು. ಅನೇಕ ಜನ ಎಲ್ಲ ಉತ್ತರ ಕೊಟ್ಟರು. ಬೇರೆ ಬೇರೆ ಕ್ಯಾಂಪಸ್ಗಳಲ್ಲಿ ಓಡಾಡಿದಾಗ ಬಂದಂಥ ಉತ್ತರಗಳನ್ನು ಅದನ್ನು ವಿಂಗಡಿಸಿ 3 ಭಾಗಗಳನ್ನಾಗಿ ಅದನ್ನು ಮಾಡಿದರು. ಒಟ್ಟು 4 ಭಾಗ. ಒಂದು ಭಾಗದಲ್ಲಿ ಹೇಳಿದಂಥವ್ರು ಸರಿಗಿದ್ದಾರೆ, ಅದು ಭಾಳ ಕಮ್ಮಿ, ಒಂದು 10% ಜನ ಜನವರಿ 26 ನಮ್ಮ ದೇಶದ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನ ಅಂತ ಹೇಳಿದ್ರೆ ಒಂದು 10% ಜನ. 90% ಜನ ಹೇಳಿರುವಂಥ ಉತ್ತರಗಳನ್ನು 3 ಭಾಗ ಮಾಡಿದರು. ಯುವಕರ ಅನಿಸಿಕೆ ಏನಿತ್ತು ಅಂತ ಕೇಳಲಿಕ್ಕೆ ಒಂದು ಗುಂಪು ಹೇಳಿತು, ಪ್ರಾಮಾಣಿಕವಾಗಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದವರು ಒಂದು ಗುಂಪು. ಇನ್ನೊಂದು ಗುಂಪಲ್ಲಿ ಬಂದಂಥವ್ರದ್ದು, ನನಗದನ್ನು ತಿಳ್ಕೊಳ್ಬೇಕಂತ ಆಸಕ್ತಿ ಇಲ್ಲ ಅಂತ ಹೇಳಿದವರು ಎರಡನೇ ಗುಂಪು. ಮೂರನೇ ಗುಂಪು ಹೇಳ್ತು, ಇಟ್ ಈಸ್ ಎ ವೇಸ್ಟ್ ಆಫ್ ಟೈಮ್, ರಿಪಬ್ಲಿಕ್ ಡೇ ಆಚರಣೆ ಮಾಡೋಂಥದ್ದು ಸಮಯದ ವ್ಯರ್ಥ ಮಾಡ್ದಂಗೆ. ಇದು ಯುವಕರ ಮನಸ್ಸಿನಲ್ಲಿ ಇರತಕ್ಕಂಥ ಭಾವನೆಗಳು, ನಮ್ಮ ದೇಶದ ಬಗ್ಗೆ ಇದ್ದಂಥ ದೃಷ್ಟಿ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ಹಿರಿಯ ಮುಖಂಡ ಶಿವಬಸಪ್ಪ ಮಾಲಿಪಾಟೀಲ್, ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ವಿನಾಯಕರಾವ್, ವಿಜಯಕುಮಾರ್ ಸಜ್ಜನ್, ಪ್ರಮುಖರಾದ ಅಮರೇಶ್ ರೈತನಗರ, ಶಂಕರ್ ರೆಡ್ಡಿ ಸೇರಿದಂತೆ ಯುವ ಮೋರ್ಚಾ ಪದಾಧಿಕಾರಿಗಳು, ಕಾರ್ಯಕರ್ತರಿದ್ದರು. ದರ್ವೇಶ್ ಗ್ರೂಪ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನವಾಗಿದ್ದ 7 ಜನ ಆರೋಪಿಗಳಿಗೆ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ದರ್ವೇಶ ಗ್ರೂಪ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನವಾಗಿದ್ದ 7 ಜನ ಆರೋಪಿಗಳಿಗೆ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ವಂಚನೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಆರೋಪಿಗಳಾದ ಶೇಖ್ ಮುಜಿಬುಲ್ಲಾ ಪಾಷಾ, ಎಂಡಿ ವಸೀಂ, ಮೊಹಮ್ಮದ್ ಶಾಮೀದ್, ಬಬ್ಲು, ಸೈಯದ್ ಮೋಸಿನ್, ಜಹಾಂಗೀರ್ ಮತ್ತು ಸಿರಾಜ್ ಅವರಿಗೆ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ಹಣ ಹೂಡಿಕೆ ಮಾಡಿ ಹೆಚ್ಚಿನ ಬಡ್ಡಿ ಆಸೆಗೆ ನೂರಾರು ಜನರು ಕೋಟ್ಯಾಂತರ ರೂಪಾಯಿ ಹಣ ಹೂಡಿಕೆ ಮಾಡಿ ವಂಚನೆಗೆ ಒಳಗಾಗಿದ್ದರು. ಕಳೆದ 7-8 ತಿಂಗಳಿನಿಂದ ದರ್ವೇಶ ಕಂಪನಿಯಿಂದ ವಂಚನೆ ಪ್ರಕರಣದಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ತನಿಖೆಗೆ ವಹಿಸಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರಾರು ಜನರಿಗೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಏಜೆಂಟರನ್ನು ಬಂಧಿಸಿ ಅವರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಹ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ವಿಚಾರಣೆ ನಡೆಸಿದ ಜಿಲ್ಲಾ ನ್ಯಾಯಾಲಯವು ಆರೋಪಿಗಳಿಗೆ 5 ಲಕ್ಷ ರೂಪಾಯಿ ಭದ್ರತೆಯ ಬಾಂಡ್ ಪಡೆದು ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿಗಳಾದ ಮೊಹಮ್ಮದ್ ಹುಸೇನ್ ಸುಜಾ, ಸೈಯದ್ ಮಿಸ್ಕಿನ್ ಅವರ ಪತ್ತೆಗಾಗಿ ತನಿಖೆ ಮುಂದುವರೆದಿದ್ದರೆ ಬಂಧನಕ್ಕೊಳಗಾಗಿದ್ದ 7 ಜನ ಆರೋಪಿಗಳಿಗೆ ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದೆ. ಮಾನವನಲ್ಲಿ ಕೀಳರಿಮೆ ಇರಬಾರದು, ತನ್ನ ಗುರಿಯ ಕಡೆಗೆ ಸದಾ ಸಾಗುತ್ತಿರಬೇಕು, ಒಳ್ಳೆಯವನಾಗಿರು, ಒಳ್ಳೆಯದನ್ನೇ ಮಾಡು ಎನ್ನುವುದು ವಿವೇಕಾನಂದರ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸ್ವಾಮಿ ವಿವೇಕಾನಂದ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ಸ್ವಾಮಿ ವಿವೇಕಾನಂದ ಸರ್ಕಲ್ ಹತ್ತಿರ ರಾಷ್ಟ್ರ ಸಂತ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮವನ್ನು ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಗೌರವ ನಮನ ಸಲ್ಲಿಸಿದರು. ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದರು. ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿ ಸಂಚಾಲಕ ವಿಜಯ ಭಾಸ್ಕರ್ ಇಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿವೇಕಾನಂದರ ಆಶಯದಂತೆ ಯುವ ಜನಾಂಗ ದೇಶದ ಪ್ರಗತಿಗೆ ಪೂರಕವಾಗಿ ಬೆಳೆಯಬೇಕೆಂದು ಕರೆ ನೀಡಿದರು. ವಿಶ್ವವಿಜೇತ ಸ್ವಾಮಿ ವಿವೇಕಾನಂದರಿಗೆ, ವಿಶ್ವವಿಜೇತ ಸ್ವಾಮಿ ವಿವೇಕಾನಂದರಿಗೆ बोलो भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय, स्वामी विवेकानंदರಿಗೆ स्वामी विवेकानंदರಿಗೆ भारत माता की जय, भारत माता की जय, वंदे मातरम, भारत माता की जय, वंदे मातरम, वंदे
ವಿವೇಕಾನಂದ ಅವರಿಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ 163ನೇ ಜಯಂತಿ ಮಹೋತ್ಸವ. ಜಯಂತಿ ಅಂದರೆ ಏನು ಅಂತ ಕೇಳಿದರೆ ಹುಟ್ಟು ಹಬ್ಬ. ಇವತ್ತಿನ ದಿನ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸ್ವಲ್ಪ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದರಿಗೆ ಸ್ವಲ್ಪ ಇದೆ. ಆ ಮಹತ್ತರ ಜಯಂತಿ ಮಹೋತ್ಸವವನ್ನು ನಮ್ಮ ಬಡಾವಣೆಯಲ್ಲಿ, ನಮ್ಮ ರಾಯಚೂರು ಮಹಾನಗರದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮಗೂ ನಿಮಗೂ ಭಾಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಈ ಭಾಗದ ಎಲ್ಲ ಜನರ ಒಂದು ಒತ್ತಾಸೆ ಆಗಿದೆ. ಇಲ್ಲಿ ಈ ಸರ್ಕಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚ್ಯು, ಒಂದು ಮೂರ್ತಿ ನಿರ್ಮಾಣ ಆಗಬೇಕಂತಕ್ಕಂಥ ಬಹಳ ದಿನದ ಬೇಡಿಕೆ ಇದೆ. ಬೇಗನೆ ಆ ಕಾರ್ಯ ಕೈಗೂಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಜಯಂತಿ ಮಾಡುವ ಉದ್ದೇಶ ಆದರೂ ಕೂಡ ಯಾಕೆ ಮಾಡಬೇಕಂತ ಕೇಳಿದರೆ, ಯಾವ ತತ್ವಗಳಿಗಾಗಿ ಮಹಾತ್ಮ ತನ್ನ ಬದುಕನ್ನು ಮುಡುಪಿಟ್ಟಿದ್ದ, ಯಾವ ಗುಣಗಳಿಂದ ತಾನೂ ದೊಡ್ಡವನಾಗಿ ಸುತ್ತಲಿರುವವರನ್ನು ಕೂಡ ದೊಡ್ಡವರನ್ನಾಗಲಿಕ್ಕೆ ಯತ್ನಿಸಿದನೋ, ಆ ಉದಾತ್ತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಬದುಕಿನ ಸಾಧನೆ ಬೋಧನೆಗಳನ್ನು ಶ್ರದ್ಧೆಯಿಂದ ನೆನೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡಿದಕ್ಕೂ ಕೂಡ ಸಾರ್ಥಕತೆ ಆಗ್ತದಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ತಿಳಿಪಡಿಸುತ್ತಾ, ಒಳ್ಳೊಳ್ಳೆ ಸಂದೇಶಗಳನ್ನು ಸ್ವಾಮಿ ವಿವೇಕಾನಂದ ಕೊಟ್ಟರು. ಹೇಳ್ತಿರೋಂಥವ್ರು, ಒಂದು 100 ಮಂದಿ ಮುದುಕರು ಬೇಡ, ನನಗೆ ಒಂದು 3 ಮಂದಿ ಯುವಕರು ಕೊಟ್ಟರೆ ಅಂದ್ರೆ ಭವ್ಯವಾಗಿರ್ತಕ್ಕಂಥ ಭಾರತವನ್ನು ನಾನು ಕಟ್ತೀನಿ ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ 10 ಹಲವಾರು ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ. ಅಂತ ಮಹಾತ್ಮ ಒಂದು ಜಯಂತಿ ಮಹೋತ್ಸವ ಮಾಡತಕ್ಕಂಥ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿಗಳಾದ ಜೆಎಂ ವೀರೇಶ್ ಕುಮಾರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಕೊನೆಯ 3 ಭವಿಷ್ಯವಾಣಿಗಳಲ್ಲಿ 2 ನಿಜವಾಗಿದ್ದು, ಕೊನೆಯ ಭವಿಷ್ಯವಾಣಿಯಾದ ಭಾರತದ ವಿಶ್ವಗುರು ಆಗುವಲ್ಲಿ ದೇಶದ ಪ್ರತಿಯೊಬ್ಬರೂ ಶ್ರಮಿಸುವ ಸಂಕಲ್ಪ ಮಾಡಬೇಕೆಂದು ಹೇಳಿದರು. ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಇವತ್ತು 163ನೇ ಜಯಂತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಕಳೆದ ಅನೇಕ ವರ್ಷಗಳಿಂದ ನಮ್ಮ ಎಲ್ಲ ಮಿತ್ರರ ಒಂದು ತಂಡದಿಂದ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಕಳೆದ 5-6 ವರ್ಷಗಳಿಂದ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥದ್ದು ಭಾಳ ಒಂದು ಆಸೆ ಈ ಭಾಗದ ಯುವಕರಲ್ಲಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಮಾಡಬೇಕು, ಅದಕ್ಕೆಲ್ಲ ಸಹಕಾರವನ್ನು ಎಲ್ಲರೂ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ, ಸ್ವಾಮಿ ವಿವೇಕಾನಂದ ಅವರ ವಿಚಾರಗಳು, ಅವರ ಆದರ್ಶಗಳು ಮತ್ತು ಅವರ ಜೀವನ ಇಡೀ ಭಾರತ ದೇಶಕ್ಕೆ ಅಲ್ಲದೆ ವಿಶ್ವಕ್ಕೆ ಬೇಕಾಗಿರುವಂಥ ವಿಚಾರ. ಇವತ್ತಿನ ದಿನಮಾನಗಳಲ್ಲಿ ವಿಶ್ವ ಅಶಾಂತಿ, ಅತಂತ್ರ ಎಲ್ಲ ಸಮಸ್ಯೆಗಳಿಂದ ಬಳಲುವಂಥ ಸಂದರ್ಭದಲ್ಲಿ ವಿವೇಕಾನಂದ ಅವರ ವಿಶ್ವ ಕುಟುಂಬ, ಅವರ ವಿಚಾರಗಳು ಎಲ್ಲರಿಗೂ ಪ್ರಸ್ತುತ ಅನ್ನುವಂಥ ವಿಚಾರಧಾರೆಯನ್ನು ನಾವು ಒಪ್ಕೊಳ್ತೇವೆ. ಈ ನಿಟ್ಟಿನಲ್ಲಿ ಈ ಒಂದು ಅಂತಹ ಮಹಾನ್ ಪುರುಷನ ಒಂದು ಜಯಂತಿ ಸಂದರ್ಭದಲ್ಲಿ ಅವರ ಒಂದು ವೃತ್ತ ಇರುವಂಥದ್ದು ನಮ್ಮ ರಾಯಚೂರಿನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು, ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾದಂಥ ಮೂರ್ತಿಯನ್ನು ನಾವೆಲ್ಲ ಮಾಡೋಣ ಅನ್ನುವಂಥ ಒಂದು ಪಣವನ್ನು ತೊಡಬೇಕು. ಮುಂದಿನ ದಿನದಲ್ಲಿ ಖಂಡಿತ ನಾವು ಈ ಒಂದು ಪ್ರತಿಭೆಯನ್ನು ಸ್ಥಾಪಿಸ್ತೇವೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿ ಈ ಒಂದು ಅವಕಾಶನ ಕೊಟ್ಟಿರುವಂಥ ಎಲ್ಲ ಯುವ ಮಿತ್ರರಿಗೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ಅವರಿಗೆ. ಶಿಕ್ಷಕರಾದ ರವೀಂದ್ರ ಕುಮಾರ್ ಇವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಮೇಶ್ ಕುಲಕರ್ಣಿ, ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಗಬ್ಬೂರು, ಮುಖಂಡರುಗಳಾದ ವಾಸು ಲಕ್ಷ್ಮೀಕಾಂತ್, ವಿ ರಘು ರೆಡ್ಡಿ, ಭಂಗಿ ಮುನಿರೆಡ್ಡಿ, ರಮೇಶ್ ರೆಡ್ಡಿ, ಸಂಗಪ್ಪ ಗಣೇಕಲ್, ಸಣ್ಣ ಈರಣ್ಣ, ರಾಮಚಂದ್ರ ನಾಯಕ್, ತಿಮ್ಮಾರೆಡ್ಡಿ, ಮಾರಪ್ಪ ನಾಯಕ್, ಗೋಪಾಲ್, ನರಸಪ್ಪ ಕೆ, ರಾಕೇಶ್ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಾಂತ್ ಪದವಿ ಪೂರ್ವ ಕಾಲೇಜು, ರಾಯಚೂರು ವಿಶ್ವವಿದ್ಯಾಲಯ, ಎನ್ಎಸ್ಎಸ್ ಘಟಕ, ರೋಟರಿ ಕ್ಲಬ್, ಕಾಟನ್ ಸಿಟಿ ಲಯನ್ಸ್ ಕ್ಲಬ್, ಜೆಸಿಐ ರಾಯಚೂರು ಹಾಗೂ ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಮ್ಯಾರಥಾನ್ ಓಟಕ್ಕೆ ಮಹಾನಗರ ಪಾಲಿಕೆ ಉಪಪೌರರಾದ ಸಾಜಿದ್ ಸಮೀರ್ ಅವರಿಂದ ಚಾಲನೆ ನೀಡಲಾಯಿತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವೇದಾಂತ ಪದವಿ ಪೂರ್ವ ಕಾಲೇಜು, ರಾಯಚೂರು ವಿಶ್ವವಿದ್ಯಾಲಯ, ಎನ್ಎಸ್ಎಸ್ ಘಟಕ, ರೋಟರಿ ಕ್ಲಬ್, ಕಾಟನ್ ಸಿಟಿ ಲಯನ್ಸ್ ಕ್ಲಬ್, ಜೆಸಿಐ ರಾಯಚೂರು ಹಾಗೂ ವಾಸವಿ ಇಂಟರ್ನ್ಯಾಷನಲ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಮ್ಯಾರಥಾನ್ ಓಟಕ್ಕೆ ಮಹಾನಗರ ಪಾಲಿಕೆ ಉಪಪೌರರಾದ ಸಾಜಿದ್ ಸಮೀರ್ ಅವರಿಂದ ಚಾಲನೆ ನೀಡಲಾಯಿತು.
ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾದ ಮ್ಯಾರಥಾನ್ ಓಟದ ಸ್ಪರ್ಧೆ ಸ್ಟೇಷನ್ ರಸ್ತೆ ಆರ್ಟಿಒ ಮಾರ್ಗವಾಗಿ ನವೋದಯ ಮೆಡಿಕಲ್ ಮುಂಭಾಗದಿಂದ ವೇದಾಂತ ಕಾಲೇಜುವರೆಗೆ ನಡೆಯಿತು. ವಿಶೇಷವಾಗಿ 10ಕ್ಕೂ ಅಧಿಕ ಹಿರಿಯ ನಾಗರಿಕರು ಓಟದಲ್ಲಿ ಭಾಗವಹಿಸಿದ್ದು ನೋಡುಗರ ಗಮನ ಸೆಳೆಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನಗಳು ಮತ್ತು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ 14 ವರ್ಷದ ಒಳಗಿನ, 18 ವರ್ಷದ ಒಳಗಿನ, 18 ವರ್ಷ ಮೇಲ್ಪಟ್ಟು ಹಾಗೂ ಹಿರಿಯ ನಾಗರಿಕರ ವಿಭಾಗದ ಓಟದ ಸ್ಪರ್ಧೆಯಲ್ಲಿ 600ಕ್ಕೂ ಕ್ರೀಡಾಪಟುಗಳು ಭಾಗವಹಿಸಿದರು. ಖಾಲಿಯಾಗಿ ಕ್ಯಾಪ್ ತೆಗೆದು ಅದರೊಳಗೆ ಸ್ವಲ್ಪ ನೀರು ಹಾಕಿ ಶೇಕ್ ಮಾಡಿ ಮತ್ತೆ ಆಮೇಲೆ ಸ್ನಾನ ಮಾಡ್ತಾರೆ. ಇದು ಸ್ವಲ್ಪ ಏನಂತಂದ್ರೆ ಆ ತರ ಯಾರಾದ್ರೂ ಮಾಡಿದ್ರೆ ಅವ್ರು ನಮ್ಮ ಇಂಡಿಯನ್ ಅಂತ ಕರಿತೀವಿ ನಾವು. ಇಲ್ಲ ಇದು ಟೂತ್ ಪೇಸ್ಟ್ ಬಳಸ್ತೀವಿ ನಾವು. ಟೂತ್ ಪೇಸ್ಟ್ ಬಳಸ್ತೀವಿ ಸಾಮಾನ್ಯ. ಈ ಟೂತ್ ಪೇಸ್ಟ್ ಎಲ್ಲ ಖಾಲಿಯಾಗಿರ್ತಾರೆ. ಮತ್ತೆ ಒಂದ್ಸಲ ಮಡಿಸ್ತೀವಿ, ಸ್ಕ್ವೀಜ್ ಮಾಡ್ತೀವಿ, ಮತ್ತೊಂದ್ಸಲ ಮಡಿಸ್ತೀವಿ, ಸ್ಕ್ವೀಜ್ ಮಾಡ್ತೀವಿ. 3-4 ಸಲ ಹಂಗೆ ಮಾಡಿ ಕೊನೆ ತನಕ ಬಳಸಿ ಬಿಸಾಕ್ತಿವಪ್ಪ ಅಂದ್ರೆ ಅಂಥವ್ರು ನಾವು ಇಂಡಿಯನ್ ಅಂತ ಕರಿತೀವಿ ನಮ್ಗೆ. ಅದೇ ರೀತಿಯಾಗಿ ಒಬ್ಬ ಮಹಿಳೆ, ಅದು ಇಂಡಿಯನ್ ಮಹಿಳೆ ನಿಂತ್ಕೊಂಡಿರ್ತಾರೆ. ಈಗ ತಮ್ಮ ಮಕ್ಕಳು ಒಂದು ಟಿ ಶರ್ಟ್ ಅನ್ನ ಹಾಕೊಂಡಿರ್ತಾರೆ, ಅದು ತನ್ನ ಗಂಡ ಅದು ತನ್ನ ಅಣ್ಣ ತಮ್ಮಂದ್ರೆ ಒಂದು ಟಿ ಶರ್ಟ್ ನ ಬಳಸ್ತಾ ಇರ್ತಾರೆ. ಆ ಟಿ ಶರ್ಟ್ ಹಳದಾಗುತ್ತೆ, ಅವಾಗ ಆಕಿ ಮಹಿಳೆ ಗೈಡ್ ಮಾಡ್ತಾರೆ ಗಂಡನಿಗೆ ಮಕ್ಕಳಿಗೆ, ಇದನ್ನ ನೈಟ್ ಯೂಸ್ ಮಾಡೋದು. ಅದನ್ನ ಮತ್ತೆ ಮಕ್ಕಳು ಗಂಡ ಅಣ್ಣ ತಮ್ಮ ನೈಟ್ ಯೂಸ್ ಮಾಡ್ತಾರೆ, ಅದು ಮತ್ತೆ ಹಳದಾಗುತ್ತೆ. ಹಳದಾದ್ಮೇಲೆ ಒಂದು ಬಿಸಾಕ್ ಕೊಡ ಹೋಳಿ ಹಬ್ಬಕ್ಕೆ ಹೋಳಿ ಹಬ್ಬದ ಅಂತ ಹೇಳ್ತಾರೆ. ಹೋಳಿ ಹಬ್ಬಕ್ಕೆ ಹಾಕೊಂಡ್ರೆ ನೆಕ್ಸ್ಟ್ ಹೋಳಿ ಹಬ್ಬಕ್ಕೆ ಹಾಕೊಂಡ್ರೆ ಎಲ್ಲಾ ಯೂಸ್ ಆದ್ಮೇಲೆ ಮತ್ತೆ ಬಿಸಾಕ್ ಕೊಡ ಹಂಗೆ ಇರೋದು. ಈ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಾಂ, ನರಸಿಂಹ ಮಾಡಗಿರಿ, ವೇದಾಂತ ಕಾಲೇಜಿನ ಮುಖ್ಯಸ್ಥ ರಾಕೇಶ್ ರಾಜಲಬಂಡಿ, ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಎಸ್ ಕಮಲ್ ಕುಮಾರ್ ಜೈನ್, ಎನ್ಎಸ್ಎಸ್ ಘಟಕದ ಸಂಯೋಜನಾ ಅಧಿಕಾರಿ ಜಿಎಸ್ ಬಿರಾದರ್, ರೋಟರಿ ಕ್ಲಬ್ ಕಾಟನ್ ಸಿಟಿ ಅಧ್ಯಕ್ಷ ಎಚ್ ಪ್ರಭಣ್ಣಗೌಡ, ಜೆಸಿಐ ಅಧ್ಯಕ್ಷ ಸಂದೀಪ್ ಜೈನ್, ಲಯನ್ಸ್ ಕ್ಲಬ್ನ ಡಾಕ್ಟರ್ ಬಿಕೆ ದೇಸಾಯಿ, ವಾಸವಿ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್, ಲಯನ್ಸ್ ಕ್ಲಬ್ ಸದಸ್ಯರಾದ ಎಲ್ಎನ್ ಹನುಮಂತು, ಡಾಕ್ಟರ್ ಸಗರತ್, ಶಾಹೀನ್ ಕಾಲೇಜಿನ ಮುಖ್ಯಸ್ಥರಾದ ಆದಿಲ್, ಮಲ್ಲಿಕಾರ್ಜುನ್, ದೈಹಿಕ ನಿರ್ದೇಶಕ ಮುಕ್ತಿಯಾರ್, ಮಲ್ಲಪ್ಪ, ಕಾಶಿನಾಥ್, ಪ್ರಾಚಾರ್ಯರಾದ ನಿಖಿಲ್, ವಿನೋದ್ ದೇವನಪಲ್ಲಿ ಸೇರಿದಂತೆ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಈಗ ಜಾಹೀರಾತು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇಮರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಯುವ ಜನತೆ ಇಚ್ಛಿಸಿದರೆ ಈ ದೇಶದ ನಾಡಿನ ನಾಯಕರಾಗಿ ಆಡಳಿತ ನಡೆಸಿ ಸಮಾಜವನ್ನು ಸುಭಿಕ್ಷಗೊಳಿಸಬಹುದು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬಿಕೆ ಸ್ಮಿತಾಕ್ಕನವರು ಹೇಳಿದರು. ಯುವ ಜನತೆ ಇಚ್ಛಿಸಿದರೆ ಈ ದೇಶದ ನಾಡಿನ ನಾಯಕರಾಗಿ ಆಡಳಿತ ನಡೆಸಿ ಸಮಾಜವನ್ನು ಸುಭಿಕ್ಷಗೊಳಿಸಬಹುದು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗಿನಿ ಬಿಕೆ ಸ್ಮಿತಾಕ್ಕನವರು ಹೇಳಿದರು. ಅವರು ಉದಯನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ ಬಿಕೆ ಸ್ಮಿತಾ ಅಕ್ಕನವರು ಅಧ್ಯಕ್ಷತೆ, ಕಾರ್ಯದರ್ಶಿ ಬಿಕೆ ಶಾರದಾ ಅಕ್ಕನವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಗರದ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಯುವ ಮುಖಂಡರಾದ ಅರುಣ್ ದೋತರ್ವಂಡಿ ಅವರು 100 ಯುವಕ ತಂಡದವರು ಭಾಗವಹಿಸಿದರು. ದಿನಾಚರಣೆ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಸಂದರ್ಭದಲ್ಲಿ ನಡೀತಾ ಇರುವ ಈ ಒಂದು ಕಾರ್ಯಕ್ರಮ ಅನ್ನೋದಕ್ಕಾಗಿ ಸ್ವಾಮೀಜಿಯು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವಶ್ಯಕವಾಗಿ ಮುಂದಿನ ಕಾರ್ಯಕ್ರಮವನ್ನ ನಾವು ಮಾಡೋಣ. ಹೊರಗಡೆ ಹಣ ಕಳಿಸಿ ಬ್ಯಾಗ್ಸ್ 8,000 ಬ್ಯಾಗ್ಸ್ ಮಾಡಿಸಿದ್ದಾರೆ. 8,000. ಅವರ ಇಚ್ಛೆ ಏನು ಅಂತಂದ್ರೆ ಎಲ್ಲರೂ ಸಹಿತ ಸ್ವಲ್ಪ ಜಾಗೃತ ಆಗಿದೆ. ನಮ್ಮ ಊರಿನ ವಾತಾವರಣ ನಾವು ಕಾಪಾಡಿಲ್ಲ ಅಂದ್ರೆ ಯಾವ ಪಕ್ಕದೂರಿನವ್ರು ಬಂದು ನಮ್ಮ ಊರಿನ ವಾತಾವರಣ ಕಾಪಾಡಕ್ ಆಗಲ್ಲ. ಇದೇ ಊರಲ್ಲಿ ನಾವು ಇರ್ತೀವಿ. ಈ ಊರಲ್ಲಿ ನಾವು ಅಶುದ್ಧ
ಗಾಳಿ, ಅಶುದ್ಧವಾದ ವಾತಾವರಣ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ನಾವೇ ಕೊಡುವಂತ ಶಾಪ. ಯಾರ್ಯಾರಿಗೂ ಶಾಪ ಕೊಡಲ್ಲ, ಯಾರ್ಯಾರಿಗೂ ಆಶೀರ್ವಾದ ಕೊಡಲ್ಲ. ಶಾಪ ನಾವು ಮಾಡೋ ಕರ್ಮದಿಂದ ನಮಗೆ ನಾವು ಶಾಪ ಕೊಡ್ಕೊಡ್ತೀವಿ, ನಮ್ಮ ಕರ್ಮದಿಂದ ನಾವು ಆಶೀರ್ವಾದ ಮಾಡ್ಕೊಡ್ತೀವಿ. ಹಾಗಾಗಿ ಬೇರೆ ಬೇರೆ ಊರುಗಳು ಬಹಳ ಸ್ವಚ್ಛ ಊರು, ಇಂಡಿಯಾದಲ್ಲಿ ಕ್ಲೀನ್ ಪ್ಲಾಸ್ಟಿಕ್ ಮುಕ್ತರಾಗಬೇಕು ಅಂತ ತಿಳ್ಕೊಂಡು ಹಣ ಕೊಟ್ಟು SPI ಇರ್ತಕ್ಕಂತಹ ವೇದಮೂರ್ತಿಯವರು ಸ್ವಲ್ಪ ನಾಂದಿ ಆಡಿದ್ದಾರೆ. ಅವ್ರು ಹೋದ ಮೇಲೆ ಮತ್ತೆ ನಿಂತ್ಕೊಂಡ್ಬಿಟ್ಟಿದೆ. ವೇದಿಕೆ ಮೇಲೆ ಬಾಟಲ್ಗಳನ್ನು ಬಳಸ್ತಾ ಇದ್ದಾರೆ. ನೀರು ಕುಡಿಬೇಕಾದ್ರೆ ಕೂಲೆಟ್ರಿ ಸ್ಟೀಲ್ ಏನು ಥರ್ಮಲ್ಸ್ ಇದೆಯಲ್ಲ ಅದರಲ್ಲಿ ನೀರು ತಗೊಂಡು ಒಂದು ಗ್ಲಾಸ್ನಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ಚೀಲಗಳನ್ನು ಕೂಡ ಕಾಟನ್ನೇ ವೇದಿಕೆ ಮೇಲೆ ಕೊಡಿಸ್ತಾ ಇದ್ರು. ಇಲ್ಲಿ ಅನೇಕ ಬಾವಿಗಳು ಕೂಡ ಉಳು ತುಂಬಿ ಹೊಲಸು ನಾರ್ತಾ ಇತ್ತು. ಅವೆಲ್ಲವನ್ನು ಕೂಡ ಸ್ವಚ್ಛ ಮಾಡುವುದಕ್ಕೆ ನಾಂದಿ ಸಮಾರಾಧನೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದರೂ ಕೂಡ ಶ್ರೀಯುತ ವೇದಮೂರ್ತಿಯವರು ನಾಂದಿ ಆಡಿದ್ದಾರೆ. ಈಗ ಅಕ್ಕೋರು ಹೇಳೋದ ಪ್ರಕಾರ ಏನಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬರು ಸುಧಾರಣೆಯಾಗಿ ಒಂದು ಕಾಟನ್ ಚೀಲವನ್ನು ನಾವು ಬಳಸಿಬಿಟ್ನಪ್ಪ ಅಂದ್ರೆ ಬಹಳಷ್ಟು ಸುಧಾರಣೆ ಆಗ್ತಾ ಇದೆ. ಒಂದು ತಿಂಗಳಿಗೆ 3000 ಕ್ಯಾರಿ ಬ್ಯಾಗ್ ಒಂದು ಪ್ಲಾಸ್ಟಿಕ್ ನಾಶ ಆಗ್ತಾ ಇದೆ. ಅದು ಇನ್ನೊಂದೇನಂದ್ರೆ ಈ ಕಾಟನ್ ಗೊಬ್ಬರ ಆಗುತ್ತೆ. ಪ್ಲಾಸ್ಟಿಕ್ ನಿಂದ ಅನೇಕ ರೋಗಗಳು ಉತ್ಪತ್ತಿ ಆಗ್ತಾ ಇದೆ. ಕ್ಯಾನ್ಸರ್ ಕೂಡ ಬರ್ತಾ ಇದೆ ಅಂತ. ಅದು ಸುಟ್ಟರೆ ಅದರ ಹೊಗೆ ವಾಸನೆಯಿಂದ ಬ್ರೇನ್ ಕ್ಯಾನ್ಸರ್ ಕೂಡ ಬರುವಂತಹ ಸಂಭವ ಇದೆ ಅಂತ. ಅದಕ್ಕಾಗಿ ಪೂರ್ಣ ಸುಧಾರಿಸದೆ ಇದ್ರೂ ಕೂಡ ಒಂದು 10 ಪೈಸವಾಗಾದರೂ ಕೂಡ ಸ್ವಚ್ಛ ನಗರ ಆಗಲಿಕ್ಕೆ ಪ್ಲಾಸ್ಟಿಕ್ ಮುಕ್ತ ರಾಯಚೂರು ಆಗಬೇಕಾಗಿರುವಂತದ್ದು ಅವಶ್ಯಕ. ಅದಕ್ಕಾಗಿ ದೇಣಿಗೆಯನ್ನು ಕೊಡುವಂತವರಾಗಲಿ, ಇಂಥ ಕಾಟನ್ ದೇಣಿಗೆಯನ್ನು ಕೊಡೋರು ಸಿಗ್ತಾರೆ. ಕಾಟನ್ ಬಳಸುವಂತವ್ರು ಬಹಳ ವಿರಳಾಗಿದ್ದಾರೆ. ಅದನ್ನು ಸ್ವಲ್ಪ ರೂಢಿಸಿಕೊಳ್ಳ್ರಿ ಎನ್ನುವಂತ ಕಿವಿ ಮಾತನ್ನ ಕೇಳಿ ಒಟ್ಟಾರೆಯಾಗಿ ರಾಯಚೂರು ಅಕ್ಕರು ಹೇಳಿದ ಹಾಗೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಸ್ಲೋಗನ್ ಹೊಂದಿರತಕ್ಕಂಥ ಚೀಲವನ್ನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ರವಿ ಬೋಸರಾಜ್ ಅವರು ಒಂದು 10,000 ಎಷ್ಟು ಮಾಡಿಸಿಕೊಟ್ಟಿದ್ದಾರೆ. ಸಣ್ಣದಲ್ಲ ಕೆಲಸ. ಅವರೇನು ಕೊಡ್ತಾ ಇದ್ದಾರೆ. ನಮ್ಮ ದೇಶದ ಸುಂದರ ಸ್ವಚ್ಛತೆಗಾಗಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಚೀಲಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿ ಬಳಸಿ ಪರಿಸರ ಸ್ನೇಹಿ ಸಮಾಜವನ್ನ ರಾಯಚೂರು ಜಿಲ್ಲೆಯನ್ನ ರಾಯಚೂರು ನಗರವನ್ನ ಅಂದ ಚಂದ ಸುಂದರವಾಗಿ ನಾವುಗಳು ಪಣ ತೊಡುತ್ತೇವೆಂದು ಈ ಮೂಲಕ ಪ್ರತಿಜ್ಞೆಯನ್ನು ಅರುಣ್ ದೋತರಬಂಡಿ ಅವರು ಮಾತನಾಡಿ, ಇಂದು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನನ್ನ ಕರೆಗೆ ಒತ್ತುಕೊಟ್ಟು ಆಗಮಿಸಿದ್ದಕ್ಕೆ ಸರ್ವರಿಗೂ ಧನ್ಯವಾದಗಳು. ಹಾಗೂ ಯುವಕರಿಗೆ ಸ್ಫೂರ್ತಿ ತುಂಬುವುದಕ್ಕೋಸ್ಕರವಾಗಿ ಸ್ಮಿತಾ ಅಕ್ಕನವರು ನಮ್ಮೆಲ್ಲರನ್ನು ಬರಮಾಡಿಕೊಂಡು 4 ಆಧ್ಯಾತ್ಮಿಕ ನುಡಿಗಳನ್ನು ಮತ್ತು ಭಗವಂತನ ಧ್ಯಾನ ಮಾಡುವಂತೆ ಒಳ್ಳೆ ಮಾರ್ಗದರ್ಶನವನ್ನು ನಾವು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ನಾವು ಪಾಲಿಸಬೇಕಾಗಿದೆ ಎಂದು ಹೇಳಿದರು. ನಂತರ ರಾಜಯೋಗಿನಿ ತಮ್ಮ ಸಂದೇಶದಲ್ಲಿ ಯುವಕರು ತಮ್ಮ ಜೀವನವನ್ನು ಆಧ್ಯಾತ್ಮಿಕದ ಮೂಲಕ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬಹುದು. ಮನುಷ್ಯನಿಗೆ ಖಾಲಿ ಶರೀರ ಬೆಳೆಯುವುದು ಜೀವನವಲ್ಲ. ಶರೀರದ ಆರೋಗ್ಯದ ಜೊತೆಗೆ ನಾವು ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕೆಂಬ ವಿಚಾರ ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬ ಯುವಕರಲ್ಲಿ ನಾಡಿನಲ್ಲಿ ನಾನು ಏನಾದರೂ ಸಾಧಿಸಬಲ್ಲೆ ಎಂಬ ಗುರಿ ಹೊಂದಬೇಕು. ಯುವಕರು ಮನಸ್ಸು ಮಾಡಿದರೆ ಈ ದೇಶದ ನಾಡಿನ ನಾಯಕರಾಗಿ ಸುಭದ್ರ ಆಡಳಿತ ನಡೆಸಬಹುದು. ಆ ಒಂದು ಶಕ್ತಿ ಯುವ ಜನತೆಯಲ್ಲಿ ಇದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದರ್, ಮರಿಸ್ವಾಮಿ, ಶೈಬಾಸ್, ರಘು ಮಡಿವಾಡ್, ಆದಿಲ್, ಅಭಿಭೂಷಣ್, ರಾಹುಲ್ ರೆಡ್ಡಿ, ಸೋನು ಹೊಸೂರು, ವೆಂಕಟರೆಡ್ಡಿ, ಪೋಗಲ್, ಪ್ರವೀಣ್ ರೆಡ್ಡಿ ಹಾಗೂ ವಿಶ್ವವಿದ್ಯಾಲಯದ ಸರ್ವ ಪರಿವಾರದವರು ಇದ್ದರು. ಕರ್ಣ ಹ್ಯಾಪಿ ಬರ್ತ್ಡೇ ಸಿನಿಮಾದ ಟೀಸರ್ ಅನ್ನು ಜನವರಿ 13ರಂದು ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರಕಥೆ ನಿರ್ದೇಶಕ ಬಸವರಾಜ್ ಹೇಳಿದರು. ಕರ್ಣ ಹ್ಯಾಪಿ ಬರ್ತ್ಡೇ ಸಿನಿಮಾದ ಟೀಸರ್ ಅನ್ನು ಜನವರಿ 13ರಂದು ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರಕಥೆ ನಿರ್ದೇಶಕ
ಬಸವರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ಣ ಹ್ಯಾಪಿ ಬರ್ತ್ಡೇ ಸಿನಿಮಾ ಈಗಾಗಲೇ 70% ಚಿತ್ರೀಕರಣ ಪೂರ್ಣಗೊಂಡಿದೆ. ಇನ್ನು 30% ಬಾಕಿ ಇದೆ. ಆರ್ಥಿಕ ಕೊರತೆಯಿಂದಾಗಿ ಸಿನಿಮಾ ಪೂರ್ಣಗೊಳಿಸಲಾಗಲಿಲ್ಲ. ಈ ಭಾಗದಲ್ಲಿನ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಂಡ ರಚಿಸಿಕೊಂಡು ಸಾಲ ಮಾಡಿ ಸಿನಿಮಾ ಮಾಡಲು ಮುಂದಾಗಿದ್ದೇವೆ ಎಂದರು. ಈಗಾಗಲೇ ಜಿಲ್ಲೆಯಲ್ಲಿಯೇ ಚಿತ್ರೀಕರಣ ಮಾಡಲಾಗಿದೆ. ಸಿನಿಮಾದಲ್ಲಿ ನಮ್ಮ ಭಾಗದವರನ್ನೇ ಹಾಕಿಕೊಂಡು ಸಿನಿಮಾ ಮಾಡಲಾಗಿದೆ. ನಟಿ ಚೇತನ್ ಅವರು ಬೆಂಗಳೂರು ಮೂಲದವರಾಗಿದ್ದಾರೆ ಎಂದು ತಿಳಿಸಿದರು. ಸಿನಿಮಾದಲ್ಲಿ ಲವ್ ಸ್ಟೋರಿ ಮತ್ತು ಹಳ್ಳಿಯ ಯುವಕರು ನಗರಕ್ಕೆ ಬಂದು ನೆಲೆಸಿರುವ ಕುರಿತು ಚಿತ್ರ ವಿಶೇಷತೆ ಇದೆ. ಅಂದುಕೊಂಡಂತೆ ಜನವರಿ 13ಕ್ಕೆ ಟೀಸರ್ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಸಿನಿಮಾಕ್ಕೆ ಇನ್ನೂ 30% ಬಾಕಿ ಇದ್ದು ಆರ್ಥಿಕ ಸಹಾಯಕ್ಕಾಗಿ ಮುಂದೆ ಬಂದಿದ್ದೇವೆ, ಸಹಕರಿಸಬೇಕೆಂದರು. ಒಂದು ಸಾಮಾನ್ಯ ಹಳ್ಳಿ ಪ್ರತಿಭೆಯಿಂದ ಸರ್ ನಾವು ಬಂದಿರೋದು. ಹೇಳ್ಬೇಕಂದ್ರೆ ನಮ್ಮ ರಾಯಚೂರು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ, ನಮ್ಮ ಹಿಂದುಳಿದ ಭಾಗದಲ್ಲಿ ನಮಗೆ ಅಂತ ಪುಟ್ಟ ಪುಟ್ಟ ಪ್ರತಿಭೆಗಳಿಗೆ, ನಮ್ಮಂತ ಕಲಾವಿದರಿಗೆ ಸಪೋರ್ಟ್ ಮಾಡೋ ಶಾಸಕರು ಆಗಿರ್ಲಿ, ಯಾರೇ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮಂಥವರಿಗೆ ಸಪೋರ್ಟ್ ಮಾಡಲ್ಲ ಸರ್. ಇನ್ನೊಂದು ನಮ್ಮ ಏಜ್ಗೆ ಅಂದ್ರೆ ನಮ್ಮ ವಯಸ್ಸಿಗೆ ನಮಗೆ ತುಂಬಾ ಜನ ಹೇಳ್ತಾರೆ ಸರ್. ಯಾವ ಥರ ಅಂತ ಹೇಳಿದ್ರೆ ಇವರೇನು ಚಿಕ್ಕ ಹುಡುಗರು, ಇವರೇನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡೋರು ಇದ್ದಾರೆ ಸರ್. ನಮ್ಗೇನಂದ್ರೆ ನಿಮ್ಮ ಸಪೋರ್ಟ್ ಬೇಕು ಸರ್. ತಂದೆ ತಾಯಿ ಒಬ್ಬ ಮಕ್ಕಳ ಮೇಲೆ ಯಾವ ಥರ ಸಪೋರ್ಟ್ ಕೊಡ್ತಾರೆ, ಆಸ್ ಇಟ್ ಈಸ್ ಅವ್ರ ಸಪೋರ್ಟ್ ಇದ್ರೆ, ಅವ್ರ ಆಶೀರ್ವಾದ ಇದ್ರೇನೆ ಅವ್ರ ಮುಂದೆ ಏನಾದ್ರು ಜೀವನದಲ್ಲಿ ಸಾಧನೆ ಮಾಡಕ್ ಸಾಧ್ಯನೋ, ಅದೇ ತರ ನಿಮ್ಗಳ ಸಪೋರ್ಟ್ ಇದ್ರೇನೆ ನಾವು ಮುಂದೆ ಏನಾದ್ರು ಸಾಧನೆ ಮಾಡಕ್ ಸಾಧ್ಯ ಸರ್. ನಮ್ಮಲ್ಲಿ ಸರ್ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಥಿಯೇಟರ್ ಸಿನಿಮಾ ಸರ್. ಟೋಟಲ್ ನಾವು ಅನ್ಕೊಂಡಿದ್ದು 20 lakhs ಬಜೆಟ್ ಅಲ್ಲಿ ಅಂತ ಅನ್ಕೊಂಡಿದ್ದೀವಿ. ನಮ್ದೇ ಆದಂತ ಖರ್ಚಲ್ಲಿ ಸಾಲ ಮಾಡಿಬಿಟ್ಟು ಮತ್ತೆ ಈ ಸಿನಿಮಾ ಸ್ಟೋರಿನ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸರ್ ಇದು ಟೀಸರ್ ಶೂಟ್ ಆಗಿದೆ, ಟ್ರೈಲರ್ ಶೂಟ್ ಆಗಿದೆ ಸರ್. ಇನ್ನ ನಮಗೆ 35% ಅಷ್ಟು ಶೂಟ್ ಬಾಕಿ ಇದೆ ಸರ್. ಬಜೆಟ್ ಇಲ್ಲ ಅಂಡ್ ಹುಡುಗರು ಹಾಕೊಂಡು ನಾವೇ ಸಾಲ ಮಾಡ್ಕೊಂಡು ಮಾಡಿದ್ದೀವಿ. ನಮಗೆ ಬಜೆಟ್ ಆಗಲಿ ಇಲ್ಲ ನಮ್ಗೆ ಏನಾದರೂ ಸಪೋರ್ಟ್ ಮಾಡಿ ಅಂತ ಯಾವುದೇ ಶಾಸಕರ ಹತ್ರ ಹೋದ್ರೂ ನಮ್ಗೆ ಯಾವುದೇ ಥರದ್ದು ಯಾರು ಸಪೋರ್ಟ್ ಮಾಡ್ತಿಲ್ಲ. ನಿಮ್ಮ ಕಡೆಯಿಂದ ನಿಮ್ಮ ಸಪೋರ್ಟ್ ಇದ್ರೇನೆ ನಮ್ಮ ಈ ವಿಷಯ ಎಲ್ಲ ಅವ್ರಿಗೆ ಮುಂದೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ನೀವು ಡೈರೆಕ್ಟ್ರಾ ಸರ್? ಈ ಕತೆಗೆ ನಾನೇ ಡೈರೆಕ್ಟ್ರು ಅಂಡ್ ನಾನೇ ನಿರ್ಮಾಪಕ, ನಾನೇ ಹೀರೋ ಸರ್. ಏನು ಸ್ಟೋರಿ ಕಾನ್ಸೆಪ್ಟ್ ಸರ್? ಆಕ್ಷನ್ ಥ್ರಿಲ್ಲರ್ ಇದೆ ಸರ್, ಲವ್ ಸ್ಟೋರಿ ಇದೆ. ಇದರಲ್ಲಿ ಕಂಪ್ಲೀಟ್ ಸ್ಟೋರಿ ಇರೋದು ಗೋಮಾತೆ ಬಗ್ಗೆ ಸರ್. ಗೋಮಾತೆ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಾಗೆ ಸರ್ ಇದರಲ್ಲಿ ಯಾವುದೇ ತರ ಜಾತಿ ಭೇದ ಭಾವದ ಬಗ್ಗೆ ಯಾವುದೇ ತರದ್ದು ಇಲ್ಲ ಸರ್. ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಯಾವುದೇ ತರ ಇಲ್ಲ. ಗೋಮಾತೆ ಬಗ್ಗೆ ಅಂದ್ರಲ್ಲ, ಕಾನ್ಸೆಪ್ಟ್ ಏನಂತ ಹೇಳಿದ್ರಲ್ಲ ಸರ್? ಅದೇ ಸರ್, ಕಂಪ್ಲೀಟ್ ಕಾನ್ಸೆಪ್ಟ್ ಹೇಳಕ್ ಆಗಲ್ಲ, ಬಟ್ ಇರೋದು ಮಾತ್ರ. ಎದ್ರ ಬಗ್ಗೆ ಅಂತ ಕಾನ್ಸೆಪ್ಟ್ ಹೇಳಿದ್ರೆ ಬರೆಯಕ್ಕಾಗಲ್ಲ. ಗೋಮಾತೆ ಬಗ್ಗೆ ಶೂಟ್ ಮಾಡ್ತಾರಂತ ಬರೆಯಕ್ಕಾಗಲ್ಲ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಹುಡುಗರು ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ಅಂದ್ರೆ ಕಾಲೇಜ್ ಸ್ಕೂಲಿಗೆ ಬಂದ್ಬಿಟ್ಟು ಇಲ್ಲಿ ಏನ್ ಯಾವ ತರ ಕೆಲಸ ಮಾಡ್ತಾರೆ, ತಂದೆ ತಾಯಿಗೆ ಯಾವ ತರ ಮೋಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಇನ್ನೊಂದು ನಮ್ಮ ರೈತರ ಬಗ್ಗೆ ಇದೆ ಸರ್. ಈ ಗೋಮಾತೆ ಅಂತ ಯಾಕೆ ಇಟ್ಟಿದೀವಿ, ಅದು ಯಾಕೆ ಬರ್ತಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ನಾರ್ಮಲ್ ಮಿಡಿಲ್ ಕ್ಲಾಸ್ ಅಲ್ಲಿ ಒಂದು ಹತ್ಯೆ ನಡೆದಿರುತ್ತೆ ಸರ್. ಯಾವ ತರ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಯಾವುದೋ ಹೊಲದಲ್ಲಿ. ಸೊ ಅದು ಬೇಕು ಅಂತ ಮಾಡಿರಲ್ಲ, ಯಾವುದೇ ಜಾತಿ ಭೇದ ಭಾವದಿಂದ ಮಾಡಿರಲ್ಲ ಸರ್. ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿರೋದನ್ನ ಅದ್ರ ಬಗ್ಗೆ ಇದೆ ಸರ್. ಅದು ಕಾನ್ಸೆಪ್ಟ್ ಸರ್. ನೆಕ್ಸ್ಟ್ ಮಂಡೇ 13ಕ್ಕೆ ಸರ್, 13ನೇ ತಾರೀಕು 2:30 ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಸರ್, ಕಂಬೈನರ್ಸ್ ಮೂವಿ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ. ಈ ಸಂದರ್ಭದಲ್ಲಿ ರಮೇಶ್, ಶಿವು, ಸಂಜು, ರಾಮು ಸೇರಿದಂತೆ ಇತರರಿದ್ದರು. ರಾಯಚೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಟೇಸಾ ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಆದ ಯೋಗೇಶ್ ಮೊಗೇರ್ ಅವರ ನೇತೃತ್ವದಲ್ಲಿ ಟೇಸಾ ಕಂಪನಿಯ ಫ್ಲೈವುಡ್ ಹಾಗೂ ಕಾರ್ಪೊರೇಟ್ಗಳಿಗೆ ಟೇಸಾ ಸಲಾಂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಟೇಸಾ ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಆದ ಯೋಗೇಶ್ ಮೊಗೇರಾ ಅವರ ನೇತೃತ್ವದಲ್ಲಿ ಟೇಸಾ ಕಂಪನಿಯ ಆಕ್ಷನ್ ಶೂಸ್, ಫ್ಲೈವುಡ್ ಹಾಗೂ ಕಾರ್ಪೆಂಟರ್ಗಳಿಗೆ ಟೇಸಾ ಸಲಾಂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಜೇಂದ್ರ ಗೌಡ ಅರ್ವಿಯವರ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಸನ್ಮಾನಿಸಿ ಹೂಗುಚ್ಛವನ್ನು ನೀಡಿ ಗೌರವಿಸಲಾಯಿತು. ಕಂಪನಿಯ ಉದ್ಯೋಗಿಗಳು ಕಂಪನಿಯ ಉತ್ಪನ್ನಗಳ
ಪೂರ್ಣ ಮಾಹಿತಿ ನೀಡುವುದರ ಮೂಲಕ ಮತ್ತು ಅವುಗಳ ಉಪಯೋಗಗಳನ್ನು ತಿಳಿಸಿಕೊಟ್ಟರು. ಇದಕ್ಕೆ ಟೆಸಾ ಪ್ರಾಡಕ್ಟ್ ಡೀಲರ್ಸ್ಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ಲೈವುಡ್ ಮತ್ತು ಹಾರ್ಡ್ವೇರ್, ಶ್ರೀ ವೆಂಕಟೇಶ್ವರ ಪ್ಲೈವುಡ್, ಶ್ರೀನಿಧಿ ಪ್ಲೈವುಡ್, ಲಾಲಾ ಪ್ಲೈವುಡ್ ಮತ್ತು ಶ್ರೀ ಲಕ್ಷ್ಮಿ ಪ್ಲೈವುಡ್ ಅಂಗಡಿಗಳ ಮಾಲೀಕರು ಭಾಗವಹಿಸಿದ್ದರು. ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಯೋಗೇಶ್ ಮೊಗೇರಾ, ನಗರದ ರೆಪ್ರೆಸೆಂಟೇಟಿವ್ ಈಶ್ವರ್ ಎಸ್ಬಿ ಹಾಗೂ ಕಂಪನಿಯ ರೆಪ್ರೆಸೆಂಟೇಟಿವ್ ವಿನೋದ್ ಕುಮಾರ್, ನರಸಿಂಹ, ಮಂಜುನಾಥ್, ಪ್ರೀತಂ ಹಾಗೂ ದೇವಾ ಬೆಂಗಳೂರು ಅವರು ಭಾಗವಹಿಸಿದರು. ಕಾರ್ಪೆಂಟರ್ಗಳು ಟೆಸಾ ಕಂಪನಿಯ ಪ್ರಾಡಕ್ಟ್ಗಳ ಕ್ವಾಲಿಟಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪ್ರತಿಯೊಂದು ಪ್ರಾಡಕ್ಟ್ಗಳು ಕಂಪನಿಯ ಶುದ್ಧ ಮಾರ್ಕೆಟಿಂಗ್ ಮಾಡುವಂತಹ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತರಹದ ಮೋಸ ಮಾಡದಂತಹ ಶುದ್ಧ ಪ್ರಾಡಕ್ಟ್ಗಳಲ್ಲಿ ತಯಾರಾಗಿ ಮಾರ್ಕೆಟ್ನಲ್ಲಿ ಹೆಸರು ಮಾಡುತ್ತಿವೆ. ಹಾಗೆ ಜನರು ಕೂಡ ಉತ್ತಮ ರೀತಿಯಲ್ಲಿ ಖರೀದಿಸಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಟೆಸಾ ಕಂಪನಿಯವರು ಈ ನಮ್ಮ ದಿನವನ್ನು ನಮಗೆ ಟೆಸಾ ಸಲಾಂ ಎಂಬ ಹೆಸರಿನಿಂದ ಕಾರ್ಯಕ್ರಮವನ್ನು ಆಚರಿಸುತ್ತಿರುವುದು ತುಂಬಾ ಸಂತೋಷ ತಂದಿದೆ ಎಂದರು. ಇದರಿಂದ ಕಾರ್ಪೆಂಟರ್ಗಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಹಾಗೂ ಗೌರವ ಸಲ್ಲಿಸಿದ ಕೀರ್ತಿ ಕಂಪನಿಗೆ ಸಲ್ಲುತ್ತದೆ ಎಂದು ಖುಷಿಪಟ್ಟರು. ಈ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ಟೆಸಾ ಪ್ರಾಡಕ್ಟ್ಗಳಾದ HDHMR ಬಾಯ್ಲೋ ಶೀಟ್ಗಳನ್ನು ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಉಪಯೋಗಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದ ಬಗ್ಗೆ ಸರ್ವರು ಮೆಚ್ಚುಗೆ ವ್ಯಕ್ತಪಡಿಸಿ ಯಶಸ್ವಿಗೊಳಿಸಿದರು. कॉन्ट्रैक्टर, इंटीरियर डिजाइनर, आर्किटेक्ट या डीलर हैं या फिर एक्शन टेसा प्रोडक्ट्स के कंज्यूमर हैं, तो आपको बस टेसा कनेक्ट नाम की ये ऐप अपने फोन पर डाउनलोड करनी है. चलो देखते हैं कि ऐसा करना कितना आसान है. अगर आप एंड्रॉइड फोन यूजर हैं तो प्ले स्टोर से, और अगर आईफोन यूजर हैं तो ऐप स्टोर से टेसा कनेक्ट ऐप डाउनलोड कर सकते हैं. ऐप डाउनलोड होने के बाद आपको अपनी मनचाही भाषा का चुनाव करना है. ऐसा करने से आप इस स्क्रीन पर आ जाएंगे. आपके पास अपने मोबाइल नंबर से टेसा कनेक्ट पर लॉगिन करने के दो ऑप्शंस हैं, OTP भरकर या मिस्ड कॉल देकर. OTP वाले ऑप्शन के लिए अपना मोबाइल नंबर भरिए, टर्म्स एंड कंडीशंस को एक्सेप्ट कीजिए, सेंड OTP का बटन दबाइए. कुछ ही लकड़ी को देते नई पहचान, हाथों से सजाते हो पूरा जहां, सोच कमाल है मेरे साथ, आपका हुनर है सबसे महान, आपका हुनर है सबसे महान. टेसा सलाम, टेसा सलाम. कारपेंटर भाइयों को दिल से सलाम. टेसा सलाम, टेसा सलाम. कारपेंटर भाइयों को दिल से सलाम. टेसा सलाम. बनाते हो घर ऑफिस का सामान, पूरा करते हर एक अरमान. कुर्सी मेज अलमारी चौखट आपने सजाया है पूरा जहां. टेसा सलाम, टेसा सलाम. कारपेंटर भाइयों को दिल से सलाम. टेसा सलाम. सबसे हटके कला दिखाते, नक्शे को जीवन दे जाते, साधारण सी जगह को आप इतना पहचान है अपनी
अपनाते हैं, यही सोच अपनाते हैं, यही सोच अपनाते हैं। सभी को साथ लेकर हम एक्शन परिवार बनाते हैं, जो भी वादा करते हैं पूरे दिल से निभाते हैं, पूरे दिल से निभाते हैं। एक्शन जैसा कोई नहीं है। सर पार्टिकल बोर्ड क्या है जानते क्या? ये अपना वुड पार्टिकल बोर्ड है सर। इसमें आपको बगास में आता है सर, 8x4 में बगास में कम रेट में मिलता है, लेकिन ये अपने वुड पार्टिकल बोर्ड है और ये 3 लेयर पार्टिकल बोर्ड है सर। जैसे प्लाई में देख सकते हैं आप 9 लेयर प्लाई, 13 लेयर प्लाई आता है ना सर, उसके हिसाब से ये 3 लेयर पार्टिकल बोर्ड है। ऊपर नीचे दोनों फाइन चिप्स है, इन बिटवीन दोनों मोटा चिप रहता है सर। मोटा चिप बीच में क्यों होता है कि स्क्रू होल्डिंग कैपेसिटी अच्छा रहता है इसका सर, ठीक है। और इसमें आपको थिकनेस आएगा 9 mm, 12 mm, 18 mm, 17 mm और 25 mm थिकनेस में आएगा। साइज आएगा आपको 8x6 और 9x6 में रहेगा सर। 8x6 रेगुलर आपको मिलेगा, 9x6 आगे ना चौड़ा हम लोग देते हैं। एक प्लेन भी मिलेगा आपको, 1 साइड व्हाइट 1 साइड कलर में मिलता है और बोथ साइड सेम कलर में मिलता है सर। इससे क्या होता है आपका विद लैमिनेशन हो गया जाएगा पूरा सर। और ये किधर लगेगा सर आपको, जैसा गवर्नमेंट ऑफिस में भी आपको रिक्वायरमेंट रहता है, उधर वो अप्रूवल रहता है कि पार्टिकल बोर्ड यूज करना है, तो उस टाइम पे भी आप डाल सकते हैं। उसका सेम सिमिलर एज बैंडिंग आपको एक मटेरियल मतलब इंटीरियर का पूरा प्रोडक्ट स्टार्टिंग से एंड तक एक एक्शन टेस्ट में मिलता है, अच्छा क्वालिटी विद इन हमारा पूरा 8 फैक्ट्री है, 150 एकर्स लैंड में हमारा है। सितारगंज में उत्तराखंड में हमारा फैक्ट्री है, उधर से आपको मटेरियल मिलेगा एक ही कंपाउंड से, 150 एकर्स लैंड से 8 फैक्ट्री से। और इसका एडवांटेजेस क्या है, हम लोग यूज कर रहे हैं एक सिंपली क्या मशीन करके है। इसका एडवांटेज आपको स्टार्टिंग 1.9 mm थिकनेस से अप टू 45 mm थिकनेस तक एक ही मशीन में बना सकते हैं। फिर भी हम लोग अभी 25 तक बना रहे हैं, HVAC चमन में 32 mm तक। ಟೆಸಾ ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಆದ ಯೋಗೇಶ್ ಮೊಗೇರ್ ಅವರ ನೇತೃತ್ವದಲ್ಲಿ ಟೆಸಾ ಕಂಪನಿಯ ಫ್ಲೈವುಡ್ ಹಾಗೂ ಕಾರ್ಪೆಂಟರ್ಗಳಿಗೆ ಟೆಸಾ ಸಲಾಂ ಕಾರ್ಯಕ್ರಮ. ರಾಯಚೂರು ನಗರ ವ್ಯಾಪ್ತಿಯಲ್ಲಿನ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಂದ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಹಾಗೂ ತ್ಯಾಜ್ಯ ನಿರ್ವಹಣೆಗೆ ಪಾಲಿಕೆಯಿಂದ ನೀಡಲಾಗುವ ಕ್ರಮಗಳನ್ನು ಅನುಸರಿಸುವಂತೆ ರಾಯಚೂರು ಮಹಾನಗರ ಪಾಲಿಕೆಯ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೂಚನೆ ನೀಡಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯಲ್ಲಿನ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಂದ ಉತ್ಪತ್ತಿಯಾಗುವ ಘನತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಹಾಗೂ ತ್ಯಾಜ್ಯ ನಿರ್ವಹಣೆಗೆ ಪಾಲಿಕೆಯಿಂದ ನೀಡಲಾಗುವ ಕ್ರಮಗಳನ್ನು ಅನುಸರಿಸುವಂತೆ ರಾಯಚೂರು ಮಹಾನಗರ ಪಾಲಿಕೆ ಪರಿಸರ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸೂಚನೆ ನೀಡಿದ್ದಾರೆ. ಘನತ್ಯಾಜ್ಯವು ಅನೇಕ ರೋಗಕಾರಗಳನ್ನು ಹೊಂದಿರುವ ಕಾರಣಕ್ಕೆ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ಅನೇಕ ರೋಗಗಳು ಹರಡುವ ಸಾಧ್ಯತೆಗಳು ಇರುತ್ತವೆ. ಘನತ್ಯಾಜ್ಯವು ನೀರು ಮತ್ತು ಮಣ್ಣನ್ನು ಮಾಲಿನ್ಯಗೊಳಿಸುತ್ತದೆ, ಆದ್ದರಿಂದ ಪರಿಸರಕ್ಕೂ ಹಾನಿ ಉಂಟಾಗುತ್ತದೆ. ಜೊತೆಗೆ ಅನಿಯಂತ್ರಿತವಾಗಿ ಬಿಡಿಸಲಾಗದ ಘನತ್ಯಾಜ್ಯದಿಂದ ನಗರದ ಸೌಂದರ್ಯವೂ ಕೆಡುತ್ತದೆ. ಆದ್ದರಿಂದ ಘನತ್ಯಾಜ್ಯ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಪಾಲಿಕೆಯಿಂದ ನೀಡಲಾಗುವ ನಿಯಮಗಳನ್ನು ನಗರದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದ್ದಾರೆ. ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಹಾಗೂ ಅಪಾಯಕಾರಿ ತ್ಯಾಜ್ಯವನ್ನು ಬೇರ್ಪಡಿಸಬೇಕು. ಕಡ್ಡಾಯವಾಗಿ ತ್ಯಾಜ್ಯಗಳನ್ನು ಮುಚ್ಚಿರುವ ಬುಟ್ಟಿಗಳಲ್ಲಿ ಸಂಗ್ರಹಿಸಬೇಕು. ಬುಟ್ಟಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ತ್ಯಾಜ್ಯವನ್ನು ನಿಗದಿತ ಸಮಯದಲ್ಲಿ ಪಾಲಿಕೆಯ ಕಸ ಸಂಗ್ರಹ ವಾಹನಗಳಿಗೆ ಒಪ್ಪಿಸಬೇಕು. ಕಸವನ್ನು ರಸ್ತೆ ಬದಿ ಅಥವಾ ಖಾಲಿ ಜಾಗಗಳಲ್ಲಿ ಬಿಸಾಡಬಾರದು. ಇಂತಹ ಪಾಲಿಕೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ತಪ್ಪಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಾಲಿಕೆ ಪರಿಸರ ವಿಭಾಗದ ಎಇ ಸೂಚನೆ ನೀಡಿದ್ದಾರೆ. ಅಕ್ರಮವಾಗಿ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಪೊಲೀಸರು ದಾಳಿ ನಡೆಸಿ ಅಕ್ರಮ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ವಶಪಡಿಸಿಕೊಂಡಿರುವ ಘಟನೆ ತಾಲೂಕಿನ ಶಕ್ತಿನಗರದಲ್ಲಿ ನಡೆದಿದೆ. ಅಕ್ರಮವಾಗಿ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಪೊಲೀಸರು ದಾಳಿ ನಡೆಸಿ ಅಕ್ರಮ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ವಶಪಡಿಸಿಕೊಂಡಿರುವ ಘಟನೆ ತಾಲೂಕಿನ ಶಕ್ತಿನಗರದಲ್ಲಿ ನಡೆದಿದೆ.
ದಾಳಿಯಲ್ಲಿ 3 ಜನ ಆರೋಪಿಗಳು ಹಾಗೂ ಅಕ್ರಮ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ವಶಪಡಿಸಿಕೊಂಡಿದ್ದಾರೆ. ಅಕ್ರಮವಾಗಿ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಮಾರಾಟ ಮಾಡಲು ಸಾಗಾಣಿಕೆ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ KA 33A 5798 ಬಜಾಜ್ ಆಟೋವನ್ನು ಪರಿಶೀಲನೆ ಮಾಡಿದಾಗ 17 ಲೀಟರ್ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿ ಪತ್ತೆಯಾಗಿದೆ. ಆಟೋ 3 ಜನ ಆರೋಪಿಗಳು ಹಾಗೂ 17 ಲೀಟರ್ ಸೇಂದಿಯನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಿತ ಶೈಲಜಾ ಸೇರಿದಂತೆ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಕಚೇರಿಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ, ಯುವಕರಲ್ಲಿ ಜಾಗೃತಿ ಸಂದೇಶ. ವಿವೇಕಾನಂದ ಜೀವನ ಸ್ಫೂರ್ತಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಧರ್ವೇಶ ಗ್ರೂಪ್ ವಂಚನೆ ಪ್ರಕರಣ, ಬಂಧಿತ ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ಮಂಜೂರು. ಸ್ವಾಮಿ ವಿವೇಕಾನಂದರ 163ನೇ ಜಯಂತಿ ಆಚರಣೆ. ವಿವೇಕಾನಂದರ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಶ್ರೀ ಅಭಿನವ ರಾಚೋಟಿ ಶ್ರೀಗಳು. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮ್ಯಾರಥಾನ್ ಓಟ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಚಾಲನೆ. ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ವಿವೇಕಾನಂದ ಜಯಂತಿ, ಸಮಾಜ ಸುಭಿಕ್ಷೆಯಾಗಲು ಯುವಕರ ಪಾತ್ರ ಮುಖ್ಯ. ಸ್ಮಿತಕ. ಕರ್ಣ ಹ್ಯಾಪಿ ಬರ್ತ್ಡೇ ಚಿತ್ರ ಜನವರಿ 13ರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆ. ಬಸವರಾಜ್. ಟೆಸಾ ಕಂಪನಿಯ ಕರ್ನಾಟಕ ಮ್ಯಾನೇಜರ್ ಆದ ಯೋಗೇಶ್ ಮೊಗೇರ್ ಅವರ ನೇತೃತ್ವದಲ್ಲಿ ಟೆಸಾ ಕಂಪನಿಯ ಪ್ಲೈವುಡ್ ಹಾಗೂ ಕಾರ್ಪೆಂಟರ್ಗಳಿಗೆ ಟೆಸಾ ಸಲಾಂ ಕಾರ್ಯಕ್ರಮ. ನಗರದ ತ್ಯಾಜ್ಯ ವಿಲೇವಾರಿಗೆ ಹೋಟೆಲ್ ರೆಸ್ಟೋರೆಂಟ್ ನಿಯಮ ಪಾಲಿಸದಿದ್ದರೆ ಕ್ರಮ. ಮಹಾನಗರ ಪಾಲಿಕೆ ಎಚ್ಚರಿಕೆ. ಅಕ್ರಮ ಸೇಂದಿ ಸಾಗಾಣಿಕೆ, 3 ಆರೋಪಿಗಳ ಬಂಧನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು.